ವೆಲ್ಕಮ್ ಬ್ಯಾಕ್. ಸೊ ಇವಾಗ ಘಟ ಹಾಕೋ ಸಲುವಾಗಿ ಏನೇನು ಪೂಜೆ ಸಾಮಾನುಗಳವ ಎಲ್ಲ ರೆಡಿ ಮಾಡಿ ಇಟ್ಟಿವ್ರಿ. ಇವಾಗ ದೀಪ ಹಾಕಬೇಕಲ್ಲ ಅಂತ. ಸೊ ನಾವು ಹೆಂಗೆ ನಮ್ಮ ಸಂಪ್ರದಾಯ ಹೆಂಗದ, ನಮ್ಮ ಮನೆ ಹೆಂಗೆ ಮಾಡ್ತೀವಿ ಆ ಥರ ಹಾಕ್ತೀವಂತ. ಬರ್ರಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಜಸ್ಟ್ ನಮ್ಮ ಮಮ್ಮಿ ಪೂಜೆದು ಎಲ್ಲ ಮುಗಿಸಿ ಕುಂತಾರ ನೋಡ್ರಿ. ಎಲ್ಲ ಪೂಜೆದೆಲ್ಲ ಮಾಡ್ಯಾರ ಇವಾಗೆ ಜಸ್ಟ್. ಆಯ್ತು ನೋಡ್ರಿ. ಇದು ಈ ಥರ ಹಿಂಗೆ ಕಟ್ಟಬೇಕಿದು. ಈ ಕಡೆ ನಡು ಎಕ್ಸಾಕ್ಟ್ ಅದ್ರ ಕೆಳಗೆ ಇಲ್ಲಿ ನಡು ಇದು ಘಟ ಹಾಕ್ತೀವಲ್ಲ, ಸೊ ಅದ್ರ ಮೇಲೆ ಇರಬೇಕು ಅದು ಎಕ್ಸಾಕ್ಟ್. ಹಂಬಪ್ಪ ಇದು ಪತ್ರೊಳಗಿ ಮತ್ತು ಇದೆಲ್ಲ ತೆನಿ ಏನೇನು ಹಾಕ್ತೀವಲ್ಲ ಅದೆಲ್ಲ ತೊಗೊಂಡು ಬಂದಾರ ನೋಡ್ರಿ. ಇಲ್ಲಿ ಹಂಬಾಬಾಯಿ ಗುಡಿ ಅದ ಹಿಂದೆ, ಅಲ್ಲೇ ತೊಗೊಂಡು ಬರ್ತೀವಿ ನಾವು ಎವ್ರಿ ಇಯರ್. ಸೊ ಇಲ್ಲಿ ಬೆಳಗ್ಗೆ ಇದು ನೆನೆ ಹಾಕಿದ್ದೇನ. ಸೊ ಇದು ಶಮದ ಎಲ್ಲ ನಮ್ಮ ಮಮ್ಮಿ ಚಲೋ ಕ್ಲೀನಾಗಿ ತೊಳ್ಕೊಂಡು ಇದೆಲ್ಲ ಬತ್ತಿ ಅದು ಹಚ್ಚಿಟ್ಟಾರ. ದೊಡ್ಡ ಇಲ್ಲಿ ಸಣ್ಣ ಭೀ ರೆಡಿ ಅದಾವ, ಇವು ಸಣ್ಣ ಅದಾವ. ಹಾಗೆ ಇವಾಗ ಜಸ್ಟ್ ನಮ್ಮ ಮಮ್ಮಿ ಮಾರ್ಕೆಟ್ ಹೋಗೋ ಟೈಮಿಗೆ ನಮ್ಮ ಮನೆ ಹತ್ರ ಬಂದಿತ್ತು ಇದು ಕಳಶ. ಈಗ ತೊಗೊಂಡಾರ ನೋಡ್ರಿ, ಹೊಸದೇ ಅದ, ಚಲೋ ಅದಲ್ಲ, ಕ್ಯೂಟ್ ಅದ. ಸೊ ಎಲ್ಲ ಅದಕ್ಕೆ ಅಟ್ಯಾಚ್ ಅದ. ಇದು ದೀಪ, ಅರಿಶಿಣ ಕುಂಕುಮ, ಇದು ಎಲೆ ಅದೆಲ್ಲ ಹಾಕಿಡ್ಲಾಕ ಅಟ್ಯಾಚ್ ಅದ, ಚಲೋ ಅದ. ಬೆಳ್ಳಿ ಹೋಗ್ಬಿಟ್ಟ ಇದು ಅಲ್ಲಪ್ಪ. ಬೆಳ್ಳಿದು ಅವ ಹೌದು, ಸಣ್ಣ ವರಮಹಾಲಕ್ಷ್ಮಿ ಪೂಜೆನಾಗ ದಿನ ತೊಗೊಂಡಿದ್ದೆವು. ಹಾಕಿ ಇವನವ ಅಂದ್ರೆ ಕುಲ್ಲವವು ಇವು ದೀಪ ಚಲೋ ಅದ ನೋಡಿ. ಇದು ಬಿ ಅಂದ್ರೆ 750. ಇದು ಸಣ್ಣ ಎಲ್ಲಿ ನೋಡಿ ಖರೆ ಬಿ ಎಲ್ಲಿ ಎಷ್ಟು ದೊಡ್ಡ ದೊಡ್ಡ ಇದ್ದೀವಲ್ಲ, ಫ್ರೆಶ್ ಹಂಗೆ. ಸೊ ಇದೊಂದು ಹೂವು ಇಡಮ್ ಅದ್ರಾಗ. ಇದೇನು ಮಾಡತ್ತಿ ಮಮ್ಮಿ ಈಗ? ಇದು ಜಾಜ ಎಲ್ಲ ಬಿಟ್ಟ. ಹಾಂ, ಎಲ್ಲ ಹಚ್ಚಬೇಕು. ಸೊ ಇದು ಜಾಜ ಅದ ನೋಡ್ರಿ. ಇದು ನಮ್ಮ ಮಮ್ಮಿ ಎಲ್ಲ ಹಚ್ಚಲತ್ತಾರ. ಸೊ ಈ ಕಡೆ ಸೈಡ್ ನಮ್ಮ ತಂಗಿ ಹಚ್ಲತ್ತಾಳ. ಸೊ ಎರಡು ಸೈಡ್ ಹಚ್ಚಬೇಕು, ಈ ಕಡೆ ಬಿ ಮತ್ತು ಈ ಕಡೆ. ಅದ್ರ ಮೇಲೆ ಒಂದು ಸ್ವಲ್ಪ ಕುಂಕುಮ ಹಚ್ಚಬೇಕು. ಸೊ ಇದು ಕುಂಕುಮ ನೋಡ್ರಿ, ಇದು ನಮ್ಮ ಮನೆ ದೇವರು ಹುಲಿಗೆಮ್ಮ ಅಲ್ಲಿಂದ ತೊಗೊಂಡು ಬಂದಿದ್ದಾವ. ಸೊ ಒಮ್ಮಲಿಗೆ ನಾವು ಜಾಸ್ತಿ ತರ್ತೀವಿ ಕುಂಕುಮ ಅಲ್ಲಿಂದೆ, ಅದೇ ಯೂಸ್ ಮಾಡ್ತೀವಿ ನಾವು. ಇದು ಮಾರ್ಕೆಟ್ಲಿಂದ ತಂದ ರೂಪ್ಲೇನೆ ಇದು ನೀರ ಹಾಕಿ ಇಟ್ಟಿದ್ದೇವ್ರಿ ನಾವು. ಪಣತಿಗಳು ಎರಡವು ಪಣತಿ, ಇನ್ನೊಂದು ಗುಳ್ಳಿ ಅದ ಸಣ್ಣ. ಈ ಥರ ಇಡಬೇಕು, ಒಂದ್ರ ಮೇಲೆ ಒಂದು 2 ದೀಪ ಇಡ್ತೀವಿ ನಾವು ಹಿಂಗೆ. ಇದು ನೋಡ್ರಿ ಸೀರೆಲ್ ಹಚ್ಚಿದ್ದು ಎಷ್ಟು ಚಲೋ ಕಾಣತ್ತದ. ಇವಾಗ ನಾವು ಮಮ್ಮಿ ದೀಪ ಹಾಕ್ಲತ್ತಾರ ನೋಡ್ರಿ, ಸ್ಟಾರ್ಟ್ ಆಯಿತು. ಇದು ಒಂದು ಪತ್ರೊಳಗೆ. ಸೊ ಫಸ್ಟ್ ಒಂದು ಪತ್ರೊಳಗೆ ಇಡ್ಲತ್ತಾರ, ಆಮೇಲೆ ಇನ್ನೊಂದು 2 ಇಟ್ಟಿವಿ ನೋಡ್ರಿ ಪತ್ರೊಳಗೆ. ನೀರು ಹೊಡಿಬೇಕು ಸ್ವಲ್ಪ ಅದ್ರ ಮೇಲೆ. ಅಂದ್ರೆ ಇದು ತೆಗಿ, ಬಾಕಲಿಂದ ಸ್ಟಾಪರ್ ತೆಗಿ. ಇದು ಮದನ ಅದ ನೋಡ್ರಿ, ಸಕ್ರಿ ಅಂತ ಹೇಳ್ತೀವಲ್ಲ ಅದು ಅದ. ಇದಕ್ಕೆ ಸಕ್ರಿ ಅಂತ ಹೇಳ್ತೀವಿ. ಇದು ನಮ್ಮ ಪಪ್ಪ ನಿನ್ನೆ ತಂದಿರೋ, ಎಲ್ಲ ಸೋಸ್ ಮಾಡಿ ಇಟ್ಟಿವಿ. ಭಾಳ ಮುಷ್ಕಿಲಿಂದ ಸಿಕ್ಕದ. ಎಷ್ಟರ ಮಳೆ ಎಲ್ಲ ಪೂರ ನದಿ ಗಿದಿ ಎಲ್ಲ ಕೆಸರು ಭಾಳ ಆಗಿದೆ. ಇಲ್ಲಿ ಪಾಕೆಟ್ ಒಳಗೆ ನೋಡ್ಬೋದು.
ಹಾಂ. ಸೊ ಫಸ್ಟಿಗೆ 2 ಸಲ ಹಾಕ್ಯಾರೋಳ ನಮ್ಮ ಮಮ್ಮಿ. ಕಾಳು ಹಾಂ. ಸೊ ಬೆಳಗ್ಗೆ ಅದೇನು ಕಾಳು ನೆನೆ ಇಟ್ಟಿದ್ದಾವಲ್ಲ, ಈಗ ಅದು ಹಾಕ್ಲತ್ತಾರೆ ಈಗ ನಮ್ಮ ಮಮ್ಮಿ. ಹುಡುಗಿ ಮೇಲೆ ನಾಲ್ಕು ಹಾಂ. ಈಗ ಅದು ಮತ್ತು ಮಧ್ಯಾಹ್ನ ಏನದಲ್ಲ, ಮತ್ತು ಇನ್ನೊಂದು ಸರ್ತಿ ಇನ್ನೊಂದು ಸಲ ಹಾಕ್ಬೇಕು ನೋಡ್ರಿ ಈ ಥರ ಅದ್ರ ಮೇಲೆ. ಅದು ಕಾಳೇನದಲ್ಲ ಅದು ಎಲ್ಲ ಮುಚ್ಚಬೇಕು, ಕ್ಲೋಸ್ ಕಂಪ್ಲೀಟ್ ಆಗ್ಬೇಕದು, ಕಾಣಬಾರ್ದದು. ಇದು ಸೆಕೆಂಡ್ ಟೈಮೇ ಇನ್ನೊಂದು ಸಲ ಹಾಕ್ಲತ್ತಾರ. ಉದು ಹುಲಿಗೆಂಬೆ ನಾಲ್ಕು ಉದೇ ತಾಯಿ ನನ್ನ ಜಗದಮ್ಮ. ಏನು ಬೇಕಾ? ಬೇಡ ತೊಳೆದು ತಗೋ ಅಷ್ಟೇ. ತೊಳೆದಿದ್ದದು. ಸೊ ಇದು ಮತ್ತೆ ಇನ್ನೊಂದು ಸಲ ಹಾಕ್ಬೇಕು ಇವಾಗ. ನೀರು ತುಂಬಿತಾ ಅಲ್ಲಿದ್ರೆ ನೀರು ತುಂಬ್ಕೊ. ಸೊ ಇದು ಇವಾಗ ನೆಕ್ಸ್ಟ್ ಗುಳ್ಳಿ ಇಡ್ಲತ್ತಾರ ನೋಡ್ರಿ. ಅದ್ರಾಗ ನೀರು ತುಂಬ್ಯಾರ ಮಮ್ಮಿ, ನೀರು ಹಾಕ್ಯಾರ. ನೀರು ತುಂಬಿ ಈ ಥರ ಅಲ್ಲಿ ನಡು ಇಡ್ಬೇಕು ಅದ್ರ ಮೇಲೆ. ಅಷ್ಟು ನೀರು ತಾಪ ಇನ್ನೊಂದು ದಿವಸ. ಸೊ ಅದ್ರ ಒಂದು ಕಾಯಿನ್ ಹಾಕಬೇಕು. ₹1 ಇಲ್ಲ ₹2 ನಡೀತದೆ ಯಾವಾಗ ಭೀ, ಬಟ್ ಒಟ್ಟು ಕಾಯಿನ್ ಹಾಕ್ಬೇಕು ಅದ್ರಾಗ. ಸೊ ಅದು ಕಾಳೇನವಲ್ಲ, ಮತ್ತು ಅದೆಲ್ಲ ಅದ್ರ ಮೇಲೆಲ್ಲ ಅದು ಸಕ್ಕರೆ ಹಾಕ್ಬೇಕು, ಮತ್ತು ಎಲ್ಲ ಕರೆಕ್ಟಾಗಿ ಮುಚ್ಚಬೇಕದು. ನೀ ಅಮ್ಮ ಟೇಬಲಿಗೆ ಜಾಸ್ತಿ ಇದು ಮಾಡ್ಕೋಬೇಡ. ಅಲ್ಲಿ ಹರ್ಶಿನ ಕುಂಕುಮ ಇವು ಅವ್ರಿ ಹೂವು ಬಟ ಇವು ಏನ ಅವ್ರಿ ಹೂವು. ಅವ್ರಿ ಹೂವು ಏನು? ಇವೆಲ್ಲ ನಾವು ಇವೆಲ್ಲ ಇದ್ದಾಗ ಟ್ಯೂಷನ್ ಅದು ಹೋಗೋ ಟೈಮಿಗೆ ನೋಡ್ತಿದ್ದೆವು. ಅದು ಇದು ಮಾವಿನಕಾಯಿ ಎಲೆಗಳು ಇವು ಎಲ್ಲ ರೊಕ್ಕ ಕೊಟ್ಟು, ಈಗೆಲ್ಲ ರೊಕ್ಕ ಕೊಟ್ಟೆ ತೊಗೊಂಡು ಹೊಂಟದ ಈಗ ಪಾಳಿ. ಅದು ಹೂವು ಇಲ್ರಿ, ಹಿಂಗೆ ನಡು ಇಡ್ಬೇಕು ನೋಡ್ರಿ ಅದ್ರಾಗ. ದಾರಗಳು ಇದು ಮಾಡಪ್ಪ, ಕೈ ಕಟ್ಕೊಳಕ. ಆಯ್ತು ಮಾಡೋಣ. ಹಂಗೆ ಇದು ಮಾಡ್ಕೊತಾನೆ ಇದು ಮಾಡು. ಕೈ ಜೇಗದ ನಾನು ಒಂದು ಕಟ್ರೆ ಕೊಡು, ನಾನು ಪೂಜೆ ಮಾಡ್ತೀನಿ. ಈಗ ಅದು ದಾರ ನಮ್ಮ ಮಮ್ಮಿ ಅದು ಗುಳ್ಳಿಗೆ ಹೆಂಗೆ ಕಟ್ತಾರೆ ಸುತ್ತಾರೆ ನೋಡ್ರಿ. ಗೊತ್ತಪ್ಪ ಅಲ್ಲಿ ಸಕ್ಕರೆ ಹಾಕಿ ಈಗ ಕೈ ಕಟ್ಕೋಬೇಕಲ್ಲ, ಅದು ಮಾಡತ್ತಾಳ ನಮ್ಮ ತಂಗಿ ದಾರ. ಅದು ಹೂವು ಇಟ್ಟು ಏನವ ತುಪ್ಪಲ್ಲಿ ಗಂಟಲು ಅಂದಿದ್ದು ಅಲ್ಲತ್ತ. ಅದಕ್ಕೆ ನೀನು ಗಂದಿದ್ದೀನಿ ಬಿಡ, ತುಪ್ಪ ತಿಲ್ಲಕ್ಕೆ ಹೋಗೋಣ ನೋಡ್ರದು ಅಂತೇಳಿ. ಅಣ್ಣಗೊಂದು ಚಿಕ್ಕಗೊಂದು ನಿಮಗೊಂದು ಕಟ್. ಈಗ ಇದು ಇಷ್ಟ ಆಗ್ಯದ ನೋಡ್ರಿ. ಇಷ್ಟು ಸಲ ಮಾಡ್ಯಾರ ಈಗ ನಮ್ಮ ಮಮ್ಮಿ. ಈಗ ನೆಕ್ಸ್ಟ್ ಅದ್ರ ಮೇಲೆಲ್ಲ ನೀರು ಚಿಂಪಡಿಸ್ತಾರ. ಇದೆಲ್ಲ ಕ್ಲೀನ್ ಮಾಡ್ತಾಳ ನಮ್ಮ ತಂಗಿ. ಸೊ ಸ್ವಲ್ಪ ಹಾಕೋ ಟೈಮಿಗೆ ಮಣ್ಣದೆಲ್ಲ ಬಿದ್ದಿರ್ತದಲ್ಲ, ಅದು ಕ್ಲೀನ್ ಮಾಡ್ಕೋಬೇಕು ಚಲೋ. ಇವಾಗ ನಮ್ಮ ಮಮ್ಮಿ ಅದ್ರ ಮೇಲೆಲ್ಲ ನೀರು ಚಿಂಪಡಿಸ್ತಾರೆ ನೋಡ್ರಿ. ಈಗ
ಈ ಥರ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಬಿಡಬೇಕು. ದಾಣಿ ಕಾಣತ್ತವೆ. ಕಾಣತ್ತಾವ. ಅದ್ರ ಮೇಲೆ ಸ್ವಲ್ಪ ಹಾಕ್ಬಿಡ್ಬೇಕು. ನೋಡ್ರಿ ಚಲೋ ಕಾಣತ್ತದ. ಚಿಕ್ಕ ಹಾಕ್ತು ಅಶು ಹಾಕ್ಬಂದು ಇದನ್ನು ಮಕ್ಕಳು ಬೇಡ. ಮದನ ಮದನ ಅಂದ್ರೆ ಅವು ದಾಣಿಗಳು. ಅವಕ್ಕೆ ಮದನ ಅಂತಾರೆ. ಇದಕ್ಕೆ ಅದು ಸಕ್ರೆ. ಇಲ್ಲಮ್ಮ ಅದಕ್ಕೆ ಮದನ ಅಂತಾರೆ. ಇದಕ್ಕೆ ಮದನ ಅಂತಾರೆ. ಅದಕ್ಕೆ ಹೇಳ್ತೀನಿ ನಿಮಗೆ ಕನ್ಫ್ಯೂಷನ್. ಅದಕ್ಕೆ ಮದನ ಅಂತಾರೆ. ಬಸ್ ಸ್ವಲ್ಪ ಹಾಕು ಪಾಪ. ಇವಾಗ ಇಲ್ಲಿ ನೆಕ್ಸ್ಟ್ ನಮ್ಮ ತಂಗಿ ಹಾಕ್ಲತ್ತಾಳ. ಸುಂದರು ಮ್ಯಾಲೆ ಸ್ವಲ್ಪ ನೀರು ಚಿಂಪಡ್ಸಂತಂಗೆ. ಅವು ದಾಣಿಗಳೇನು ಅದಾವಲ್ಲ ಅವು ಕಾಣಬಾರ್ದು. ಅವೆಲ್ಲ ಅದು ಮದನಲ್ಲಿಂತ ಎಲ್ಲ ಕಂಪ್ಲೀಟಾಗಿ ಮುಚ್ಚಬೇಕು. ಏನು ಹಾಂ ಆ ಕಡೆ ಇಡ್ತೀವಲ್ಲ. ಸೊ ಇವಾಗ ನಾವು ಮಮ್ಮಿ ದೀಪ ಹಚ್ಚಿಸಲಕ್ಕಂತ ಅದೆಲ್ಲ ಫಸ್ಟ್ ಅಕ್ಕಿ ಹಾಕಿಡ್ಲತ್ತಾರಲ್ಲಿ. ಇದಕ್ಕೆ ಪೂಜೆ ಮಾಡತ್ತಾರ ಮಮ್ಮಿ. ಇದೇ ಇಡ್ತಾರೆ ಈಗ ಅಲ್ಲಿ. ಇದ್ರ ಮೇಲೆ ಇದು ದೀಪ ಇಡ್ತೀವಿ. ಅದ್ರಾಗ ಒಂದು ಸ್ವಲ್ಪ ಅಕ್ಕಿ ಹಾಕಬೇಕು. ಬೇರೆ ಟಶು ಏನು ಮಾಡಿ ಬತ್ತೀವ ಅಲ್ಲದು ಬುಟ್ಟಿದಾಗ ಇಟ್ಟಿವಳು. ಕರೆಕ್ಟ್ ಆಯ್ತು. ಈಗ ಎಣ್ಣೆ ಹಾಕ್ತಾರೆ. ಈಗ ನಾವು ಮಮ್ಮಿ ಎಣ್ಣೆ ಸಲಕ್ಕಂತೆ ಬೇರೆ ಇದ್ರದ್ದು ಹಾಕಿಟ್ಟಿವಿ ನೋಡ್ರಿ. ಇದು ಪೂರ್ತಿ ತುಂಬ ಹಾಕ್ಬೇಕು ಎಣ್ಣೆ. ಇವಾಗ ಚಲೋ ಬತ್ತಿ ಹಿಂಡಿ ಇಟ್ಟು ಬಿಡ್ಬೇಕು. ಚಲೋ ಹಿಂಡ್ಬೇಕು ಅದು ಬತ್ತಿ, ಇಲ್ಲಾಂದ್ರೆ ಮತ್ತೆ ಇದು ಆಗ್ತದೆ. ದೀಪ ಕರೆಕ್ಟ್ ಹತ್ತಲ್ಲ. ಕರೆಕ್ಟ್ ಅದ. ಏನು
ಸೊ ದೊಡ್ಡ ಶಮ ಎದುರು ನಾವು ಸಣ್ಣ ಶಮ ಆ ಕಡೆ ಎದುರು ಹಿಂದಿಟ್ಟಾರ ಆಜು ಬಾಜು. ಇದೆ ಎಲೆಗಳೆಲ್ಲ ಅದು ಗುಳ್ಳಿದಾಗ ಇಡ್ಬೇಕು ಫಸ್ಟ್. ಅವಾಗ ಇಡ್ಬೇಕಂತ ನೆನಪು ಐತಿ ನನಗೆ. ನಡೀತಿತ್ತಲ್ಲ ಮತ್ತೆ ತೆಗ್ದು ಇಲ್ಲಿ ಹಾಗೆ ನಮ್ಮ ಮಮ್ಮಿ ನಿಂಬಿಕಾಯಿ ಇಟ್ಟಾರ. ಸೊ ಇದು ನಿಂಬಿಕಾಯಿ ಇಡಬೇಕೆ ನಮ್ಮ ದೇವ್ರಿಗೆ. 5 ನಿಂಬಿಕಾಯಿ ಇಟ್ಟಾರ ಅಲ್ಲಿ. ಸೊ ಪೂಜೆ ಎಲ್ಲ ಈ ಥರ ಹಿಂಗೆ ಕುಂಕುಮ ಅದೆಲ್ಲ ಹಚ್ಕೇಸಿಂದ ಇಡಬೇಕು. ಕುಂಕುಮ ಹಚ್ಬೇಕು ಹಂಗೆ 5 ಎಲೆಗಳು ಇಡಬೇಕ್ರಿ. ಸೊ ಅದ್ರೊಳಗೆ ಅದು ವೈಟ್ ಬಿಡಬೇಕು. ಪಿಕ್ಚರ್ ಕಾಣ್ತೈತೆ. ಸೊ ಇವಾಗ ಇವೆಲ್ಲ ಫ್ರೂಟ್ಸ್ಗಳು ಇಡಬೇಕು. ಸೊ ಇವಾಗ ಇಲ್ಲಿ ಫ್ರೂಟ್ಸ್ ಇಡ್ಲತ್ತಾರ. ಸೊ ಫಸ್ಟ್ ಬಾಳೆಹಣ್ಣು ಇಟ್ಟಾರ. ಆ್ಯಪಲ್ ಆ್ಯಪಲ್ ಸಂತ್ರೆ. ಸೊ ಬಾಳೆಹಣ್ಣು, ದಾಳಂಬಿರ ಮತ್ತು ಜಾಮು, ಆ್ಯಪಲ್ ಎಲ್ಲ ಇದಕ್ಕೆ ಏನಂತಾರಲ್ಲ ಆಲೂ ಬುಕಾರ. ಸೊ ಇಲ್ಲಿ ಆ್ಯಪಲ್ ಅದಾವ. ನಂತರ ಇಡ್ಲತ್ತಾರ. ಸೊ ಇಲ್ಲೊಂದು ಸೈಡ್ ಇಡಿಲ್ಲ ಅಂದ್ರೆ ಜಾಗ ಪ್ಲೇಟ್ ತಗೊಮ್ಮಿ. ಸೊ ಅದು ಶಮ್ಯದ ಇದ್ರದ್ದು ಎಣ್ಣೆ ಸೋರ್ಸಲ್ರಿ, ಅದಕ್ಕೆ ಈ ಥರ ಹಿಂಗೆ ಹಾಕಿಡ್ತೀವಿ ನಾವು ಅದ್ರಾಗ. ಸುಮ್ಮನೆ ಟೇಬಲ್ ಮತ್ತೆಲ್ಲ ಹೊಲ್ಸ್ ಕಾಣಿಸೋದು. ನೀರು ಹಾಕಿಸಿ ಮೇಲೆ ಹೂವು ಹಾಕ್ಬಿಡ್ರಿ. ನೀರು ಹಾಕ್ರಿ ಒಳಗೆ. ಸೊ ಆಯ್ತು ನೋಡ್ರಿ, ಇಷ್ಟೆಲ್ಲ ಸದ್ಯಕ್ಕೆ ಇವಾಗ ಆಯಿತು. ಈಗ ನಮ್ಮಿ ಲಾಸ್ಟ್ ಅಂದ್ರೆ ದೀಪ ಹಚ್ಚೋ ಒಂದು ಓದದ. ಅಮ್ಮಿ ಅದೇ ತಗೋ ದೊಡ್ಡ 2 ದೊಡ್ಡ ಕರೆಕ್ಟ್ ಆಗ್ತವೆ ಇದ್ರ ಸಂಗಟ. ಇಲ್ಲಿ ನಮ್ಮ ತಂಗಿ ಡೆಕೋರೇಟ್ ಮಾಡತ್ತಾಳ ಫ್ಲವರ್ಸ್ಲಿಂತ. ಚಲೋ ನೆತ್ಕೊಟ್ಟ ಚಲೋ ಕಾಣಿಸ್ತದೆ. ಲಾಸ್ಟಿಂಗ್ ಮಾಡ್ತಿರ್ತೀನಿ. ಇವಾಗಿಲ್ಲ ಮಮ್ಮಿ ದೀಪ ಹಚ್ಲತ್ತಾರ. ಇಷ್ಟೆಲ್ಲ ರೆಡಿ ಆಯ್ತು. ಇವಾಗ ಸದ್ಯಕ್ಕೆಲ್ಲ ಆಯಿತು. ಈಗ ದೀಪ ಹಚ್ಲತ್ತಾರ. ಬೇಗ ತಗೊಮ್ಮ ಕೈ ಸುಡ್ಸು. ಇಲ್ಲ ಪಾಪ ನಾವು ಭೀ ಹೊಸ ತಂದೆವು ಮಾರ್ಕೆಟ್ಲಿಂದ. ಹಂಗೆ ಆಗಮ್ಮಿ ಅಷ್ಟೇ ಇರ್ಲಕ್ಕ. ಅವಾಗೆ ತೊಗೊಂಡಿದ್ದಲ್ಲ ಕತ್ತಿ ಬೆಳೆ ಇದಾಗಲ್ಲ. ಕೆಸಿಂದ ಇದು ಸುಡ್ಲತ್ತೀವಿ. ಸೊ ಲಾಭನ ಹಾಕಬೇಕಲ್ಲ. ಸೊ ಇಲ್ಲಿ ಪೂಜಾ ಮತ್ತು ದೀಪ ಹಚ್ಚಿದೆಲ್ಲ ಆಗ್ಯದ ನೋಡ್ರಿ ಇವಾಗ.
ಈಗ ನಮ್ಮ ಪಪ್ಪ ಅಗರಬತ್ತಿ ಹಚ್ತಾರ, ಅಗರಬತ್ತಿ ಧೂಪ ಮತ್ತು ಲಾಬಣ್ಣ ಹಾಕ್ತಾರ. ಚಲೋ ಸುಟ್ಟದ ನೋಡ್ರಿ. ಈ ಥರ ಹಿಂಗೆ ಸುಟ್ಟರೆ ಲಾಬಣ್ಣ ಹಾಕ್ಲಕ್ಕೆ ಚಲೋ ಬೆಂಕಿ ಆಗ್ತದ. ನನ್ನ ತಂಗಿ ಇದ್ರೊಳಗೆ ಹಾಕೊಂಡು ಬಂದು ನೋಡ್ರಿ. ಬೆಂಕಿ ಚಲೋ ಇದು ಆಗ್ಯದ ಇದು. ಸೊ ಇಲ್ಲಿ ಇವಾಗ ನಮ್ಮ ಪಪ್ಪ ಅಗರಬತ್ತಿ ಹಚ್ಲತ್ತಾರ. ನಮ್ಮ ತಂಗಿ ಇದ್ರದಾಗ ಲಾಬನ್ ಹಾಕ್ತಾಳ. ಹಾಕ್ಸಂದ್ರು ಹ್ಞೂ ಅಪ್ಪ, ಅದೆಲ್ಲ ಅಟ್ಯಾಚ್ ಅದದು. ಸೊ ಇಲ್ಲಿ ಟೈಮ್ ಹೊಡಿಲತ್ತಾರ ಇವಾಗ. ಎಲ್ಲ ಅಗರಬತ್ತಿ ಹಚ್ಚಿದಾಯ್ತು, ಎಲ್ಲ ಆಯಿತು. ಹಾಂ ಪಲ್ಲೆಟ್ ಊರಿಗೆ ಮೇಲೆ 4 ಎತ್ತೈತೆ ಜನಮೇ. ಅದು ಅಲ್ಲ ಪೂಜೆ ಆಯಿತು, ಎಲ್ಲ ದೀಪ ಹಚ್ಚೋದು ಭೀ ಆಯಿತು, ಆರತಿ ಬೆಳಗಿದಾಯಿತು. ಈ ಲಾಸ್ಟ್ ಒಂದು ಅಂತಂದ್ರೆ ನೈವೇದ್ಯ ಇಡೋದೊಂದು ಉಳ್ದದ್ದು ನೋಡ್ರಿ. ಆಯಿತು. ಬಾಗಿಲಿ ನಿಂಬು ಕಟ್ಟಬೇಕು. ಇದು ಇಲ್ಲಿ ಬಾಕಲಿಗೆ ನಾವು ನಿಂಬು ಕಟ್ತೀವಿ, ಅದಕ್ಕಂತ ನನ್ನ ತಂಗಿ ಅದು ಲಾಬಣಿ ಹಿಡಿಲತ್ತಾಳ ಹಂಗೆ. ಸೊ ಆಯ್ತು ನೋಡ್ರಿ, ಇಷ್ಟು ಹಿಂಗೆ ಮಾಡ್ತೀವಿ ನೋಡ್ರಿ ನಾವು ಪೂಜೆ. ಈಗ ನೋಡ್ರಿ ಎಷ್ಟು ಚಲೋ ಕಾಣತ್ತದ.
ಸೊ ನಾವ್ರಿ ಈ ಥರ ಮಾಡ್ತೀವಿ, ನೀವು ಹೆಂಗೆ ಮಾಡ್ತೀರಿ ಅಂತ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮತ್ತು ಕಮೆಂಟ್ ಹಾಕಿ. ಅದು ಮ್ಯಾಲೆ ಇಡಲ್ಲ ಲೈಕ್ ಮಾಡಿರಿ, ಹಾಗೆ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಭೀ ಮಾಡಿರಿ. ಸೊ ನಾವು ಇಷ್ಟೇ ಹಿಂಗೆ ಮಾಡ್ತೀವಿ ನೋಡ್ರಿ. ಅಲ್ಲಿ ಮ್ಯಾಲೆ ಇಡ್ರಪ್ಪ, ಇವಾಗ ಭೀ ಮ್ಯಾಲೆ ಇಡ್ತೀವಲ್ಲ. ಸೊ ನೈವೇದ್ಯ ಸಲಕಂತ ನಮ್ಮ ಮಮ್ಮಿ ಇದು ಹುಗ್ಗಿ ಕುಕ್ಕರ್ ಹಚ್ಚಾರ. ಈಗ ಇದ್ರದ್ದು ಶಾರ್ಟ್ ಬಿಡ್ತೀನಂತ, ಅದು ನೋಡ್ರಿ ವಿಡಿಯೋ. ಅದು ಶಾರ್ಟ್ ವಿಡಿಯೋ ನೋಡಿ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಬೇಕಾ. ಸೊ ಝೂಮ್ ಮಾಡಿ. ಸೊ ನಾವು ಮಮ್ಮಿದು ಪಾರ್ಲೆ ಬಿಸ್ಕಿಟ್ ಭೀ ಹಾಕ್ಯಾರಲ್ಲ, ಅದ್ರದ್ದು ಪಾರ್ಲೆ ಬಿಸ್ಕಿಟ್ ಹಾಕ್ಬೇಕು ನಾವು ಹುಗ್ಗಿಗೆ. ಎದಕ್ಕಂದ್ರೆ ಅದು ಫ್ಲೇವರ್, ಅದು ಟೇಸ್ಟ್ ಕೊಡ್ತದೆ ಇನ್ನು ಇಷ್ಟ, ಅದು ಫ್ಲೇವರ್ಲಿಂತ. ಸೊ ಆಗ್ಯದ ನೋಡ್ರಿ, ಹುಗ್ಗಿಯರೇ ಆಗ್ಯದ. ಈಗ ನಡ್ರಿ ದೇವಿಗೆ ದೇವರಿಗೆ ನೈವೇದ್ಯ ಇಡೋಣಂತ. ಸಲಕಂತ ಇದು ಎಕ್ಸ್ಟ್ರಾ ತೊಗೊಂಡಿದ್ದದ ನೋಡ್ರಿ, ಇದೇ ಇಡ್ತೀವಿ ನಾವು ಯಾವಾಗ ಭೀ. ಸೊ ಸಪ್ರೇಟ್ ದೇವ್ರಿನ ಸಲಕಂತೆ ತೊಗೊಂಡಿವಿ. ದೇವ್ರಿಗೆ ಇಡೋಣಂತ. ಆಯ್ತು ನೋಡ್ರಿ, ಎಲ್ಲ ಪೂಜೆ ಆಯಿತು. ನಮ್ಮ ಮಮ್ಮಿ ದೀಪ ಹಾಕ್ಯಾರ, ಎಲ್ಲ ಘಟ ಭೀ ಎಲ್ಲ ಇದು ಪ್ರೊಸೀಜರ್ ಈ ರೀತಿ ಹಾಕ್ತೀವಿ ನೋಡ್ರಿ ನಾವು. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ಹೊಸಬರು ಈ ವಿಡಿಯೋ ನೋಡ್ಲತ್ತೀರಿ, ಸೊ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಸೊ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದು ಇತ್ತು ನಮ್ದು ಇವತ್ತಿನ ವಿಡಿಯೋ. ಬಾಯ್.